ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಲೈಕ್ ಆ ಪ್ಯಾಷನ್ ಕಳ್ಕೊತಾ ಇದೀನಿ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಿಮಗೆ? Because of branding? Because of For views anything, also. anything. ಯಾವುದೇ For anything also. in general. ನನಗೆ ಕಳ್ಕೊತಾ ಇದೀನಿ ಸ್ಟಾರ್ಟೇ ಮಾಡಿಲ್ಲ ಅಂತ ನಾನು ಅಂದ್ರೆ ನನ್ನ ತಲೆಯಲ್ಲಿ ಏನ್ ಅನ್ಕೊಂಡಿದ್ನೋ ನಾನು ಸ್ಟಾರ್ಟೇ ಮಾಡಿಲ್ಲ ಅದನ್ನ. No, ನನಗೆ actually branding deals give me encouragement. Okay. I think ನಾನು ಹೇಳ್ದಂಗೆನೆ ಒಂದು ಸಿಚುವೇಶನ್ ಇದ್ದಾಗ ಅದರಲ್ಲಿ ಅರ್ಧ ಪ್ರೋಸ್ ಇರುತ್ತೆ ಅರ್ಧ ಕಾನ್ಸ್ ಇರುತ್ತೆ. ಆಲ್ಸೋ ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ವೆನ್ ಟೈಮ್ಸ್ ಒಂದ್ಸಲ ಹೆಂಗ್ ಅನ್ಸುತ್ತೆ ಐ ಸ್ಟಾರ್ಟೆಡ್ ಲೂಸಿಂಗ್ ಮೈ ಪ್ಯಾಷನ್ ಒನ್ ಟೈಮಲ್ಲಿ ಏನಕ್ಕೆ ಅಂದ್ರೆ ವೆನ್ ಯುನೋ ಸ್ಟಾರ್ಟಿಂಗ್ ಆಫ್ ದ ಡೇಸ್ ಅಲ್ಲಿ ಫುಲ್ ಪ್ಯಾಷನ್ ಇರುತ್ತೆ ಕಂಪ್ಲೀಟ್ ಆಗಿ. ವೆನ್ ಯುನೋ ಅದು ಒಂಥರ ಸ್ಲೋಲಿ ಈ ಬ್ರ್ಯಾಂಡ್ ಕೊಲಾಬ್ರೇಷನ್ ಎಲ್ಲ ಬರಕ್ ಶುರು ಆದಾಗ ಬರೀ ಯು ಕಾಂಟ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ಕಂಟೆಂಟ್. ಸೊ ದಟ್ಸ್ ವೆನ್ I started losing that passion. But I think it's a point of view. ನೀವು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಿದ್ದೀರಾ ಹೊತ್ತು ನೀವು ಬ್ರ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ದೇ ಥಿಂಕ್ ಯು ಆರ್ ಸೋ ಟ್ಯಾಲೆಂಟೆಡ್ ದಟ್ ಯು ಕ್ಯಾನ್ ಪುಲ್ ಆಫ್ 5 brands a month. ನೀವು ಅನ್ಕೋತಾ ಇದ್ದೀರಾ ದಟ್ ಯು ಆರ್ ಬಿಕಮಿಂಗ್ ಕಮರ್ಷಿಯಲ್. ವಾಟ್ ಹ್ಯಾಪನ್ ಸಿ ನಾನು ಆ ಟೈಮಲ್ಲಿ ಐ ವಾಸ್ ದ ಓನ್ಲಿ ಟೀಮ್. ಐ ವಾಸ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ಐ ವಾಸ್ ಡೂಯಿಂಗ್ ಎಡಿಟಿಂಗ್. ಐ ವಾಸ್ ಡೂಯಿಂಗ್ ಎವ್ರಿಥಿಂಗ್ ಅಂಡ್ I have to also talk to the brands. I have to also raise invoice everything. So I started ನನ್ನ ಕಂಟೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. I started losing passion. ಏನ್ ಮಾಡ್ತಾ ಇದೀನಿ ಅನ್ಸಕ್ ಶುರು ಆಗ್ಬಿಟ್ಟಿತ್ತು. I was literally, don't believe, 3-4 years I worked every single day. I have uploaded every single day. Wow. Long format adunu. Wow. So but later when ನನಗೆ ಪ್ಯಾಷನ್ ಹೋಗಿರೋ ದಿನಗಳಿಲ್ಲ, ಕಾನ್ಫಿಡೆನ್ಸ್ ಹೋಗಿರೋ ದಿನಗಳಿದೆ. when ನನ್ನ slowly ನಾನು ಅದನ್ನ ಪಾಸನ್ ಯಾವಾಗ ಮಾಡಿದೆ, now I won't do anything. Yeah, I think that is the main part of growth. For a content creator, growth ಏನು ಅಂದ್ರೆ team. ಆನೆಸ್ಟ್ಲಿ ಎಲ್ಲದನ್ನು ನಾವು ಒಬ್ಬರೇ ಮಾಡ್ತೀವಲ್ಲ, ಆ ಜವಾಬ್ದಾರಿನ ನಾವು ಯಾವಾಗ ಒಬ್ಬೊಬ್ಬರಿಗೆ ಕೊಡಕ್ ಶುರು ಮಾಡ್ತೀವೋ ನಮ್ಮ ಪ್ಯಾಷನ್ ಏನಿದೆಯೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀವಿ. ಹಾಗಾಗಿ ಒಂದೊಂದು ಜವಾಬ್ದಾರಿ ಒಬ್ಬೊಬ್ಬರಿಗೆ ಕೊಟ್ರೆ, ಲೈಕ್ he said he has an editor now on board, he'll have someone to shoot on board. ಆ ತರ ನಮ್ ಜವಾಬ್ದಾರಿ ಏನೇ ಇದ್ರು ಒಂಚೂರು ಸ್ವಲ್ಪ ಅಲ್ಲಲ್ಲೇ ಮ್ಯಾನೇಜ್ ಮಾಡ್ಕೊಂಡ್ರೆ ನಮ್ಮ ಪ್ಯಾಷನ್ ನಾವು ಕಳ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನನಗೂ ಕೂಡ ಈ ಲಾಸ್ಟ್ ಡಿಸೆಂಬರ್ ತಗೊಂಡ್ರೆ, ಲಾಸ್ಟ್ ಇಯರ್ ಡಿಸೆಂಬರ್ಗೆ ನಾನು ಗೋಲ್ಡ್ ಕ್ಲಾಸ್ ಸೀಸನ್ ಎಂಡ್ ಮಾಡ್ಬಿಟ್ಟೆ. ರೀಸನ್ ಏನಂದ್ರೆ ಮಾನಿಟರಲ್ಲಿ ವರ್ಕ್ ಆಗ್ತಿರ್ಲಿಲ್ಲ. ಅಂದ್ರೆ ನನಗೆ ಮಾನಿಟೈಸೇಷನ್ ಮೈ ಎಕ್ಸ್ಪೆನ್ಸ್ ನಾನು ಮಾಡೋದಕ್ಕೂ ಬರೋದಕ್ಕೂ ಭಯಂಕರ ಬ್ರೇಕ್ ಇವನ್ ಇಲ್ಲ. ಅಂಡ್ ಲಾಂಗರ್ ವಿಡಿಯೋಸ್ಗೆ ವ್ಯೂಸ್ ಸಿಗೋದು ಫಾರ್ ಇಟ್ ಐ ನೋ ಇಟ್ ಇಸ್ ಟಫ್, ಗೊತ್ತಿರುತ್ತೆ. ಒಂದು 2 hour 1.25 ಗಂಟೆ ಅದು ವಾಡೆವರ್ 2.25 ಗಂಟೆ ಇರುತ್ತೆ. ನನಗೆ ಐ ಬಿಲೀವ್ಡ್ ಇನ್ ಇಟ್. ಕೊನೆಗೆ ಲೈಕ್ ಯು ಸೆಡ್ ಟೀಮ್ ಅಂತ ಹೇಳಿದ್ರೆ ನನ್ನ ಟೀಮ್ ಪುಷ್ಟ್ ಮೀ ಸೇಯಿಂಗ್ ಲೈಕ್ ಈಗ ಮೇಲ್ ಶುರು ಮಾಡಿದ್ವಿ ಡಿಸೆಂಬರ್ಗೆ ಅಂತ ತಗೊಂಡ್ರೆ 7 months ಇಂದ ವಿ ಹ್ಯಾವ್ ಏಬಲ್ ಟು ಗಿವ್ 42 episodes ಕೊಟ್ಟಿದ್ದೀವಿ. ಸೊ ನೋ ಮ್ಯಾಟರ್ ವಾಟ್, ಕೆಲವೊಂದು 2 ಲಕ್ಷದ ಮೇಲೂ ಹೋಗಿದೆ, ಕೆಲವೊಂದು ವಾಟ್ ಎವರ್ 4,000ಕ್ಕೂ ಬಂದಿದೆ. ಬಟ್ ವಿ ಹ್ಯಾವ್ ನಾಟ್ ಲುಕ್ಡ್ ಒಂಥರ ಅದನ್ನ ನೋಡೋದೇ ಬೇಡ ಹೋಗೋಣ ಅಂತ. ಮಾನಿಟೈಸೇಷನ್ ಆಗಿದೆ, ಬರ್ತಾ ಇದೆ. ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅನ್ನೋದು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೈನ್ ಚಾನೆಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.